ನಾನಮ್ಮ ನಾನಮ್ಮ ರಾಧ ಕರಿತಿದ್ದೀನಿ. ಬರಲ್ವಾ? ನಾನೇ ಬರ್ತೀನಿ. ನೀನ್ ಬರಲ್ಲ ಅಂದ್ರೆ ನಾನೇ ಬರ್ತೀನಿ. ಅಪ್ಪ, ಮಕ್ಕಳು ಬೆಳೀತಾ ಇದ್ದಂಗೆ ಬುದ್ಧಿ ಎಳಿತಿದ್ದದ್ ಬಿಟ್ಟು ಅವ್ರು ಹೇಳಿದ್ದಕ್ಕೆಲ್ಲ ತಾಳ ಹಾಕ್ತಕ್ ಹೋಗ್ಕೊಡ್ರೆ. ಮೇಘ್ನಾ, ಇವಾಗ ನಮ್ಮ ನೆಕ್ಸ್ಟ್ ಕ್ಯಾಟಗರಿ ಒಂದು ಸ್ಪೆಷಲ್ ಕ್ಯಾಟಗರಿ ಆಗ್ತಾ ಇದೆ. ಓಕೆ, ಅದು ಏನಕ್ಕೆ ಸ್ಪೆಷಲ್ ಆಗ್ತಾ ಇದೆ ಅಂದರೆ, ಇಷ್ಟು ವರ್ಷ ಆ ಕ್ಯಾಟಗರಿನೇ ಇರಲಿಲ್ಲ. ಇದೇ ಮೊದಲನೇ ಸಲ ಆ ಕ್ಯಾಟಗರಿ ಬರ್ತಿರೋದು. ಅದಕ್ಕೆ ಮುಖ್ಯ ಕಾರಣ ಒಂದು ಪುಟಾಣಿ. ಓಕೆ, ಆಮೇಲೆ ಈ ಕ್ಯಾಟಗರಿಯಲ್ಲಿ ಬರ್ತಿರೋ ಪ್ರಶಸ್ತಿ ತಗೋತಾ ಇರೋದು ಅದೇ ಪುಟಾಣಿ. ನಾಮಿನೇಷನ್ಸ್ ಇಲ್ಲ. ನಾಮಿನೇಷನ್ಸ್ ಇಲ್ಲ. Super. ಯಾಕಂದರೆ ಈ ಕ್ಯಾಟಗರಿ ಹೆಸರು ಪ್ಯಾಂಟಲೂನ್ ಸೈಮಾ ಬೆಸ್ಟ್ ಚೈಲ್ಡ್ ಆ್ಯಕ್ಟರ್ ಕ್ಯಾಟಗರಿ. ಆಮೇಲೆ ನನಗೆ ಜಾಸ್ತಿ ಖುಷಿ ಆಗ್ತಿದೆ ಹೇಳೋದಕ್ಕೆ. ನಂಗೆ ಗೊತ್ತು, ಯಾಕೆ? ಚಿನ್ನಾರಿ ಮುತ್ತ. ಥ್ಯಾಂಕ್ ಯು. ಎಸ್, ಈಗಲೂ ಕೂಡ ಸಾಕಷ್ಟು ಸ್ನೇಹಿತರು ಜನ ಎಲ್ಲ ನನ್ನ ಚಿನ್ನಾರಿ ಮುತ್ತ ಅಂತ ಕರೀತಾರೆ. ಅದೊಂದು ಸಣ್ಣ ಖುಷಿ ನಮಗೆ. ಹಾಗಾಗಿ ಆ ಪುಟಾಣಿಗೆ ಅವಾರ್ಡ್ ಕೊಡೋದಕ್ಕೆ ನಾವು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಮಿಸ್ಟರ್ ಬಾಲು ಚೌಧರಿ, ಚೇರ್ಮನ್ ಆಫ್ ಬಿಗ್ ಸಿ, ಆ್ಯಂಡ್ ಸಂಜನಾ ಗಲ್ರಾನಿ. For having each and every one of us here all the way from South Indian cinema. Thank you for making us all feel so special, so wonderful. And let me tell you this, you're making South Indian cinema proud by conducting this wonderful award internationally, and you're doing a great job, Vrinda. ಈ ಮುದ್ದಾದ ಮಗುಗೆ ಈ ಅವಾರ್ಡ್ ಹೋಗಿದೆ. ಬೇಬಿ ಶ್ಲಾಂಘ ಸಾಲಿಗ್ರಾಮ ಫಾರ್ ಕಟಕ. ಕಟಕಗೋಸ್ಕರ ಏನಾದರೂ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ಲಾಘ ಸಾಯಿಗ್ರಾಮ. ನಂಗೆ ಈ ಅವಾರ್ಡ್ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ಸ್ ಟು ಸೈಮಾ, ಥ್ಯಾಂಕ್ಸ್ ಟು ಅಪ್ಪು ಸರ್, ಥ್ಯಾಂಕ್ಸ್ ಟು ರಾಜ್ಕುಮಾರ್ ಸರ್, ಥ್ಯಾಂಕ್ಸ್ ಟು ರವಿ ಬಸ್ರು ಸರ್, ಥ್ಯಾಂಕ್ ಯು ಮಮ್ಮಿ ಡ್ಯಾಡಿ. ಹಾಗೆ ನಂಗೆ ಸಪೋರ್ಟ್ ಮಾಡಿದ ನಮ್ಮ ಟೀಮಿನವರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅಮ್ಮ ನಾನಮ್ಮ ರಾಧ ಕರಿತಿದ್ದೀನಿ. ನನಗೆ ಮದುವೆ ಮಾಡಿಸಮ್ಮ. ತುಂಬ ವರ್ಷ ಆಗೋಯ್ತಮ್ಮ. ಬಾರಮ್ಮ. ಯಾಕಮ್ಮ ಬರಲ್ವಾ? ನಾನೇ ಬರ್ತೀನಿ. ನೀನು ಬರಲ್ಲ ಅಂದರೆ ನಾನೇ ಬರ್ತೀನಿ. ನಪ್ಪಡ್ರ எனக்கு மோட்ச கொடுத்த நப்படுறா. இதுக்காக இத்தனை வருஷம் நான் காத்திருந்தேன். குடுக்குறியா சொல்லு. ನ್ಯೂ ಮೂವಿ ಡೈಲಾಗ್. ಅಪ್ಪ, ಮಕ್ಕಳು ಬೆಳೀತಾ ಇದ್ದಂಗೆ ಬುದ್ಧಿ ಎಳಿತಿದ್ದದ್ ಬಿಟ್ಟು ಅವ್ರು ಹೇಳಿದ್ದಕ್ಕೆಲ್ಲ ತಾಳ ಹಾಕ್ತಕ್ ಹೋಗ್ಕೊಡ್ರೆ. 35 ವರ್ಷಕ್ಕಲ್ಲ ಅಪ್ಪ, 57 ಮದುವೆ ಆಗಲ್ಲ. 14 ವರ್ಷದಿಂದ ನೋಡ್ತಾ ಇದ್ದೀನಿ. ನಿಮ್ಮ ಮಗಳಿಗೆ ಗಂಡನೂ ಬೇಕು, ಮನೆಗೊಬ್ಬ ಅಳಿಯನೂ ಬೇಕು. ಹುಡುಗ ನೋಡಕ್ಕೆ ಬಂದರು ಅವನು ಹಾಗಿದ್ದಾನೆ, ಹೀಗಿದ್ದಾನೆ, ಕಪ್ಪಗಿದ್ದಾನೆ, ತೆಳ್ಳಗಿದ್ದಾನೆ, ಸಂಬಳ ಕಂಬಿಸುವಂಥ ಮನೆ ಇಲ್ಲ. ಅದೇ ಹಾಗಿಲ್ಲ ಹೀಗಿಲ್ಲ ಅಂತ ನೆಪ ಮಾಡಿಕೊಂಡು ಬರೀ ಎಲ್ಲ ಹುಡುಗರನ್ನು ರಿಜೆಕ್ಟ್ ಮಾಡ್ತಾ ಹೋದರೆ ಮದುವೆ ಆಗತ್ತಾ? ನಿಮ್ಗಳಿಗೆ ಡ್ರೀಮ್ ಬಾಯ್ ಸಿಗೋದು ಡ್ರೀಮಲ್ಲಿ ಮಾತ್ರ. ನೀವು ಹೇಳಿದ ಎಲ್ಲ ಕ್ವಾಲಿಟಿ ಇರೋನು ನಿಮ್ಮನ್ನೇ ಯಾಕೆ ಮದುವೆ ಆಗ್ತಾನೆ? ಅವನಿಗೂ ಒಂದು ಮದುವೆ ಆಗಲು ಆ ಥರ ಇರಬೇಕು, ಈ ಥರ ಇರಬೇಕು ಅಂತ ಇರಲ್ವಾ? ಲೈಫಲ್ಲಿ ರಿಯಾಲಿಟಿ ಅನ್ನೋದು ಒಂದಿದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಲೈಫೆಲ್ಲ ಹಿಂಗೆ ಇರ್ತೀರ. ಅಪ್ಪ, ಎಷ್ಟು ಹಣ ಇದ್ರೂ ಋಣದಷ್ಟು ಮಾತ್ರ ಸುಖ ಅಂತೆ. ಇಷ್ಟೆಲ್ಲ ಯೋಚನೆ ಮಾಡೋ ನೀವು ನಿಮ್ಮ ಮಗಳಿಗೆ ಒಳ್ಳೆ ಗುಣ ಇರೋ ಗಂಡ್ಬೇಕಂತ ಮರ್ತೇ ಬಿಟ್ರಲ್ಲಪ್ಪ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ನಾನಿನ್ನು ಬರ್ತೀನಿ.